ಸುದ್ದಿಯತ್ತ ಗಮನ ಹರಿಸೋಣ. ನೋಡಿ, ಇವತ್ತು ಬೆಳೆಗಾರರು ಬೆಳೆನ ಬೆಳೀತಾರೆ, ಅದು ಬೆಲೆ ಸಿಗದೆ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೋತಾರೆ, ಒಳ್ಳೆ ಬೆಲೆ ಬರಲಿ ಆಮೇಲೆ ಅದನ್ನು ಕೊಡೋಣ ಅಂತೇಳಿ. ಆದರೆ ಇವತ್ತು ಬ್ಯಾಡಿಗೆ ಮೆಣಸಿನಕಾಯಿ ಬೆಳೆದ ರೈತರಿಗೆ ಕಿರುಕುಳವನ್ನು ಕೊಡಲಾಗಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಬೆಲೆ ಇಲ್ಲದೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡೋದಕ್ಕೆ ಅವರು ಸಾಗಾಟವನ್ನು ಮಾಡ್ತಾ ಇದ್ರು, ಪರದಾಡಿದ್ದಾರೆ. ಇವತ್ತು ನೋಡಿ, ತಾವು ಬೆಳೆದ ಮೆಣಸಿನಕಾಯಿನ ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡೋದಕ್ಕೆ ರೈತರು ಹೋಗ್ತಾ ಇದ್ರು. ಆಗ ಅವ್ರಿಗೆ ಶಾಕ್ ಆಗಿದೆ. ಏನಾಗಿದೆ ಅಂತಂದ್ರೆ, ಮೆಣಸಿನಕಾಯಿ ಬೆಳೆದಿದ್ದಾರೆ, ಬ್ಯಾಡಗಿ ಮೆಣಸಿನಕಾಯಿ, ಅದು ಬೆಲೆ ಇಲ್ಲ ಅಂತೇಳಿ ಕೋಲ್ಡ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡೋಣ ಅಂತ ತಗೊಂಡು ಹೋಗ್ತಿರ್ತಾರೆ. ಅಸಲಿ ವಿಚಾರ ಇರುವಂಥದ್ದು ಇಲ್ಲಿ. ಅವ್ರು ತಗೊಂಡು ಹೋಗಬೇಕಾದ್ರೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಅದನ್ನು ಸೀಸ್ ಮಾಡಿದ್ದಾರೆ. ಮಂತ್ರಾಲಯದ ಕೌತಾಳದಿಂದ ತಮಿಳುನಾಡಿಗೆ ಇವರು ಈ ಮೆಣಸಿನಕಾಯಿಯನ್ನ ಸಾಗಾಟ ಮಾಡ್ತಾ ಇದ್ದಾರೆ. 5 ರೈತರ 8 ಟನ್ ಬ್ಯಾಡಗಿ ಮೆಣಸಿನಕಾಯಿನ ಸೀಸ್ ಮಾಡ್ತಾರೆ. ಎಲ್ಲಿ? ದೇವನಹಳ್ಳಿ ಬಳಿ ಸೀಸ್ ಮಾಡ್ತಾರೆ. ಪರದಾಡ್ತಿದ್ದಾರೆ. ಅದನ್ನ ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕು, ಇಟ್ಟು ಅದನ್ನ ಕಾಪಾಡ್ಕೋಬೇಕು, ಆಗ ಅವ್ರಿಗೆ ಒಳ್ಳೆ ಬೆಲೆ ಬರುತ್ತೆ. ಈಗ ಬಿಸಿಲಲ್ಲಿದ್ದಾರೆ. ಆರೋಪ ಏನು ಅಂತಂದ್ರೆ, ನಮಗೆ ಸೀಸ್ ಮಾಡಿದ್ರು, ಗಾಡಿಗಳನ್ನ ತಗೊಂಡೋಗಿ ಬಿಸಿಲಲ್ಲಿ ನಿಲ್ಲಿಸಿದ್ದಾರೆ, ಯಾರು ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಅಂತ ರೈತರು ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಎಲ್ಲೋಗೋಣ, ಯಾರನ್ನ ಕೇಳೋಣ, ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅವ್ರು ಮಾತಾಡಿದಾರೆ ರೈತರು, ಕೇಳಿಬೇಕಾರೆ. ಸರ್ ಕರೆಕ್ಟೇ ಸರ್, ನಾವು ರೈತ ಅಲ್ಲಂಬದು ಅವ್ರ ನಮ್ಗೆ ಏನನ್ನ ಪ್ರೂಫ್ಸ್ ಏನನ್ನ ಕೇಳಬೇಕು. ಕೇಳಿದ ಮೇಲೆ ನಮ್ಮ ತೆಲ್ಲಿ ಐದಾವೆ ಇಲ್ಲ ಅಂತ ಎಲ್ಲ ಚೆಕ್ ಮಾಡಬೇಕು. ನಮ್ಮ ತೆಲ್ಲಿ ಪ್ರೂಫ್ಸ್ ಐದಾವ, ಆದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ಕೊಡ ಅಂತ ಮುಂಜಾನೆ ಹೇಳಿವಿ. ನಿನ್ನ ಮುಂಜಾನೆ ಅವ್ರು ಸರಿ ತಗ ಅಂತ ಒಂದು 10 ನಿಮಿಷನಾಗೆ ಎಲ್ಲ ನಾವು ಫೋನ್ನಾಗ ಇದಾವೆ ನೋಡ್ರಿ ಸರ್ ಅಂದರೆ ಅಂತ ಏನು ನೋಡೋಕ್ಕಿಲ್ಲ ಅಂತ ಹೇಳೋರು. ಅವ್ರದ್ದು ತಿಳ್ಕೊಂಡು ಕೇಸ್ ಮಾಡಿಬಿಟ್ಟಾರ. ಆದರೆ ಆದ್ಮೇಲೆಗೂ ಅವ್ರ ಫೋನು ಸ್ವಲ್ಪ, ಆದ್ರೆ ನಿಮ್ಮ ತಲ್ಲಿ ಏನೇನು ಪ್ರೂಫ್ ಇದ್ರೆ ಇಂಥ ತಲ್ಲಿ ಬರ್ರಿ ಅಂತ ಅಡ್ರೆಸ್ಸನ್ನು ಹೇಳ್ಬೇಕು. ನಾವು ನಮಗೆ ಹೇಳಿದ್ರೆ ನಾವೆಲ್ಲ ಪಾಣಿ ತಗೊಂಡು ಬಂದ್ಬಿಟ್ಟು 10 ಗಂಟೆಗೆಲ್ಲ. ಮತ್ತು ಅವರು ಅಡ್ರೆಸ್ ಹೇಳಿಲ್ಲ, ನಾವು ಫೋನ್ ಮಾಡಿದ್ರೆ ರಿಸೀವ್ ಮಾಡವಲ್ರು, ಏನು ನಮಗೆ ರಿಪ್ಲೈ ಏನು ಕೊಡವಲ್ರು. ನಮ್ಮದು ಮಂತ್ರಾಲಯ ತಾಲೂಕ 5 ಜನ ಇದ್ದೀವಿ ಸರ್. ಮತ್ತು ಒಟ್ಟು ಈಗ ನಮ್ಮೊಂದಿಗೆ ಆದಿಶೇಷ ಅಂತೇಳಿ ಇವರು ರೈತರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಆದಿಶೇಷ ಅವರು ನಮಸ್ಕಾರ. ನಮಸ್ಕಾರ ಸರ್. ಏನಾಯ್ತು ಆದಿಶೇಷ ಅವರೇ? ಸರ್ ನಾವು ಮಂತ್ರಾಲಯ ತಾಲೂಕಾ ಕೌತಾಳ ಮಂಡಲ ಸರ್, ರೈತು. ನನ್ನ ಹೆಸರು ಆದಿಶೇಷ ಅಂತ. 2.5 ಎಕರೆ ಮೆಣಸಿನ್ಕಾಯಿ ಹಾಕಿನಿ ಸರ್. ಅಲ್ಲಿ ನಮ್ಮ ಹತ್ರಲ್ಲಿ ಸ್ಟೋರೇಜ್ ಏನಿಲ್ಲ ಅಂತ, ಇವಾಗ ಬೆಳೆಗೆ ರೇಟ್ ಮತ್ತೆ ಇಲ್ಲ, ಗಿಟ್ಟುಬಾಟ್ ರೇಟ್ ಆಗೋದಿಲ್ಲ ಅಂತ ಸ್ಟೋರೇಜ್ನಾಗ ಇಡಬೇಕು, ಹಾಳಾಗ್ತಾವ ಇಲ್ಲಾಂದರೆ ಕೆಟ್ಟೋತಾವ ಮೆಣಸಿನ್ಕಾಯಿ ಅಂತ ಸ್ಟೋರೇಜ್ ಕೇಳಿ ಸರ್. ಅಲ್ಲಿ ನಮ್ಮ ಹತ್ರ ಎಲ್ಲಿ ಸಿಗಲಿಲ್ಲ, ಎಲ್ಲಿ ಇಲ್ಲ, ಎಲ್ಲ ಕೇಳಿವಿ, ಎಂಕ್ವೈರಿ ಮಾಡೀವಿ, 2-3 ದಿವಸ ತಿರುಗಿವಿ, ಎಲ್ಲಿ ಇಲ್ಲಪ್ಪ. ಇಲ್ಲಿ ತಮಿಳ್ನಾಡು ಬಾರ್ಡ್ರಾಗ ಒಂದು ಐತೆ ಅಂತಂದ್ರು ನಮ್ಮ ರೈತರು. ಅವಾಗಲೇ ಒಂದು 2 ಗಾಡಿ ಇಟ್ಟು ಬಂದಾರ, ಇಂಥ ಸ್ಟೋರೇಜ್ ಐತಿ ನೋಡು, ನೀವು ಮತ್ತೆ ಹೋಗಿ ಇಡ್ರಿ ಅಂತೀರಿ. ಈಗ ಏನು ಹೇಳ್ತಿದ್ದಾರೆ ಅಧಿಕಾರಿಗಳು, ಏನು ಹೇಳ್ತಿದ್ದಾರೆ? ಏನಿಲ್ಲ ಸರ್, ನೀವು ರೈತರಲ್ಲ, ಎಲ್ಲೆಲ್ಲಿದ್ದು ತಂದಿರಿ, ನೀವು ದಳಾರಿ ವ್ಯಾಪಾರಸ್ಥರುಗಳು, ಅಲ್ಲಿ ಕಡಿಮೆ ರೇಟ್ ತಂದು ಇಲ್ಲಿ ಹೆಚ್ಚು ರೇಟ್ ಮಾರ್ತಾ ಇದ್ದೀರಿ ಅಂತ, ನಿಮ್ಮಲ್ಲಿ ಏನಿಲ್ಲ ಪ್ರೂಫು ಅಂತ ಹಿಡ್ಕೊಂಡಾರ ಸರ್ ನಮ್ಮ ಗಾಡಿ. ಅಲ್ಲ, ಈಗ ಸೀಸ್ ಮಾಡಿರೋಂಥ ಅಧಿಕಾರಿಗಳೆಲ್ಲೋದ್ರು? ಆಯ್ತು, ದಲ್ಲಾಳಿಗಳು ರೈತರು ಅಧಿಕಾರಿಗಳಾದ್ರೂ ಬರ್ಬೇಕಲ್ವಾ? ಯಾರು ಬಂದಿಲ್ಲ ಸರ್, ಸೀಜ್ ಮಾಡ್ಯಾರ ಹೋಗ್ಯಾರ ಅಷ್ಟೇ. ನಾವು ಪ್ರೂಫ್ ನಮ್ಮ ತಲೆ ಐದಾವ, ನಾವು ರೈತರಂತ ಪ್ರೂವ್ ಮಾಡಿಸ್ತೀವಿ ಅಂದರೆ ಮತ್ತೆ ಯಾರು ನಮ್ಗೆ ತಲೆ ಬರೋದಿಲ್ಲ, ಬಂದಿಲ್ಲ, ಬರುವಲ್ಲ ಯಾರು. ಆದರೆ ನಮ್ಗೆ ಈ ಕಡೆ ಹೋಗ್ಬೇಕು, ಯಾರನ್ನ ಕೇಳಬೇಕಂದ್ರೆ ಮತ್ತೆ ನಮ್ಗೆ ಸಂಬಂಧ ಇಲ್ಲ, ಅವರೇ ಬರ್ಬೇಕಂತಾರೆ ಸರ್. 3 ದಿವಸ ಆಯ್ತು, ಅನ್ನ ಇಲ್ಲ, ಊಟ ಇಲ್ಲ. 3 ದಿನ ಆಯ್ತು? 3 ದಿನ ಆಯ್ತು ಸರ್. ನಿನ್ನ ಬೆಳಿಗ್ಗೆ ಮುಂಜಾನೆ 4 ಇಟ್ಕೊಂಡ ಸರ್, ಇಷ್ಟುವರೆಗೆ ಬಂದಿಲ್ಲ ಯಾರು. ಓಕೆ, ಅದಕ್ಕೆ ರೈತರ ಪರಿಸ್ಥಿತಿ ನೋಡ್ರಿ ಸರ್, ಸ್ವಲ್ಪ ಕೆಟ್ಟೋತವಲ್ಲ. ಈಗ 3 ದಿನ ಆಗಿದೆಯಲ್ಲ ಆದಿಶೇಷ್ ಅವರೇ, ಮೆಣಸಿನ್ಕಾಯಿ ಕೆಡೋದಿಲ್ವಾ? ಅದೇ ಕೆಟ್ಟೋಗ್ಯಾವ ಸರ್, ಆಲ್ರೆಡಿ ಡ್ಯಾಮೇಜ್ ಆಗಿರ್ತಾವ ಸರ್. ಮತ್ತೆ ಏನು ಮಾಡೋಣ ಸರ್, ಇವ್ರು ಏನಂದ್ರೆ ಇದು ಒಂದು ಸಿನಿಮಾ ಇದೆ ನೋಡಿದಿರ, ಕನ್ನಡ ಸಿನಿಮಾ, ದರ್ಶನ್ ಅವ್ರದ್ದು, ಹತ್ತಿ ಹಾಳಾದಾಗ ಯಾವ ರೀತಿಯಾಗಿ, ಅದು ಗೊತ್ತಲ್ಲ ನಿಮ್ಗೆ, ಕಟ್ಕೊಡ್ತಾರೆ. ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊತಾರೆ, ನಿಮ್ ಜೊತೆ ಇರ್ತೀವಿ. ಅಧಿಕಾರಿಗಳು ಈಗ ಬರುವಂಗೆ ಮಾಡೋಣ. ಈಗ ಏನ್ ಹೇಳ್ತಾರೆ ಹೋಗ್ಲಿ ಕೊನೆಗೆ ಅಧಿಕಾರಿಗಳು? ಏನೋ ನಾಳೆ ಬಿಡಿಸ್ಕೊಡ್ತೀವಿ ಅಂತ ಹೇಳ್ಯಾರ ಸರ್ ಇವಾಗ. ಓಕೆ,
ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ ಆದಿಶೇಷ್ ಅವರೇ. ನಮ್ಮ ದೇವನಹಳ್ಳಿ ರಿಪೋರ್ಟ್ರು ನಿಮ್ಮನ್ನ ಸಂಪರ್ಕ ಮಾಡ್ತಾರೆ. ಅಲ್ಲಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂಥ ಕೆಲಸವನ್ನ ಕೂಡ ಮಾಡ್ತೀವಿ. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿ, ರೈತರು ಕಷ್ಟಪಟ್ಟು ಬೆಳೆದಿರ್ತಾರೆ, ದಲ್ಲಾಳಿಗಳು ಅಂತೇಳಿ ನೀವು ಸೀಸ್ ಮಾಡ್ತೀರಾ. ಅಟ್ಲೀಸ್ಟ್ ಸೀಸ್ ಮಾಡಿದ ತಕ್ಷಣ ಅದಾದ ಬಳಿಕ ಹೋಗಿ ಏನು ಎತ್ತ ಕತೆ, ಡಾಕ್ಯುಮೆಂಟ್ ಕೇಳಿದ್ರಿ, ಡಾಕ್ಯುಮೆಂಟ್ ಇದೆಯೋ ಇಲ್ವೋ ಪ್ರಶ್ನೆ ಮಾಡಬೇಕು. ಅದು ಬಿಟ್ಟು 3 ದಿನ ಆಗಿದೆ, ಈಗ ಮೆಣಸಿನ್ಕಾಯಿ ಹಾಳಾಗಿದೆ. ಆ ಮೆಣಸಿನ್ಕಾಯಿ ಬೆಳೆದಕ್ಕೆ ಮೆಣಸಿನ್ಕಾಯಿ ಬೆಳಿತಾರಲ್ಲ, ಅತಿ ಹೆಚ್ಚು ಖರ್ಚು ಮಾಡೋದು ಈ ಒಂದು ಮೆಣಸಿನ್ಕಾಯಿಗೆ. ಈ ಒಂದು ಮೆಣಸಿನ್ಕಾಯಿಗೆ ಅತಿ ಹೆಚ್ಚು ಖರ್ಚು ಮಾಡ್ತಾರೆ. ಅಷ್ಟೆಲ್ಲ ಖರ್ಚು ಮಾಡಿ ಈಗ ಬೆಳೆ ಬೆಳೆದಿದ್ದಾರೆ. ತಮಿಳ್ನಾಡಿಗೆ ತೊಗೊಂಡೋಗ್ಬೇಕಾದ್ರೆ ನೀವು ದೇವನಹಳ್ಳಿ ಹತ್ರ ಸೀಸ್ ಮಾಡಿದ್ದೀರಾ. ಸೀಸ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಅವ್ರನ್ನ ನೆಕ್ಸ್ಟ್ ಕಳಿಸ್ಕೊಡುವಂಥ ಕೆಲಸನಾದರೂ ಆಗಬೇಕಲ್ಲ. ಯಾವುದು ಕೂಡ ಮಾಡಿಲ್ಲ. ಇದು ಬೇಜವಾಬ್ದಾರಿಯ ಪರಮಾವಧಿ.